ನನ್ನ ಚಿಕ್ಕಮ್ಮನಾದ ಕೈಗಾದೇವಿಯವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ ಪ್ರಭು? ನಿನಗೆ ಬೇಕಾದಾಗ ಕೇಳಿಕೋ ಎಂದು ಹೇಳಿದರಂತೆ. ಆದರೆ ನಮ್ಮ ಚಿಕ್ಕಮ್ಮನು ಅಂದಿನಿಂದ ಇಂದಿನವರೆಗೆ ಸುಮ್ಮನಿದ್ದು ಈಗ ನನ್ನ ಪಟ್ಟಾಭಿಷೇಕದ ಸಮಯದಲ್ಲಿ ನನ್ನ ಮೇಲೆ ಶ್ರೀರಾಮನ ಸಾಕ್ಷಿಯಾಗಿ ನಡೆಸಿಕೊಳ್ಳಿರ ಎಂದು ತಂದೆಯಿಂದ ಭಾಷೆಯನ್ನು ತೆಗೆದುಕೊಂಡು ಆ 2 ವರಗಳನ್ನು ಕೇಳಿದಳಂತೆ. ಏನೆಂಬುದಾಗಿ ಪ್ರಭು? 1ನೇ ವರಕ್ಕೆ ಇಂದು ನನಗೆ ನಡೆಯಬೇಕಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಕೌಶಲ ದೇಶದ ಪಟ್ಟಾಭಿಷೇಕವಾಗಬೇಕೆಂತಲೂ. ಅಯ್ಯೋ ಸೀತಾ, ನಮ್ಮ ಆಸೆಗಳೆಲ್ಲ ನಿರಾಸವಾದವಲ್ಲ ಪ್ರಭು. ಇನ್ನು 2ನೇ ವರಕ್ಕೆ ನಾನು ಜಡಾವಸ್ಥಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಳಂತೆ. ಭಾಷೆ ಕೊಟ್ಟ ತಪ್ಪಿಗಾಗಿ ಜನಕರು ಪರಿಪರಿಯಾಗಿ ಬೇಡಿ ಕೈ ಮುಗಿದು ಕಾಲಿಗೆ ಬಿದ್ದು ಕೊಲ್ಲಲು ಸಹ ಪ್ರಯತ್ನಿಸಿದರು. ನಾನು ತಂದೆಯವರನ್ನು ಸಮಾಧಾನಪಡಿಸಿ ತಂದೆಯವರು ಶೋಕಾಗ್ನಿಯಲ್ಲಿ ಮುಳುಗಿದ್ದರು. ಈ ವಿಚಾರಗಳೆಲ್ಲವನ್ನು ನಾನು ಚಿಕ್ಕಮ್ಮನಿಂದ ತಿಳಿದು ವನವಾಸಕ್ಕೆ ಹೋಗಲು ಬಂದೆನು. ಸೀತಾ, ಸ್ವಾಮಿ ಮುಂದೇನು ಗತಿ? ವನವಾಸಕ್ಕೆ ಹೋಗುವುದೇ ಗತಿ. ಜಾನಕಿ, ಚಿಂತಿಸಿ ಫಲವಿಲ್ಲ. ನೀನು ನಿನ್ನ ತವರು ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿಯ ಸೇವೆಯಲ್ಲಿ ನಿರತಳಾಗಿ ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ನಿನ್ನನ್ನು ಸೇರಿಕೊಂಡು. ಸೀತಾ ಸ್ವಾಮಿ, ಈಗನ್ನಬೇಡಿ ಪ್ರಭು. ಸೀತಾ, ಹಾಗಿಲ್ಲದ ಪಕ್ಷದಲ್ಲಿ ಇಲ್ಲೇ ನಿನ್ನ ಮನೆಯಲ್ಲಿ ಇದು ನಮ್ಮ ತಂದೆ ತಾಯಿಯ ಸೇವೆಯನ್ನು ಮಾಡಿಕೊಂಡಿರು. ಸೀತಾ, ಅರಣ್ಯವಾಸವು ಮಹಾ ಕಷ್ಟಕರವಾದದ್ದು. ಅಲ್ಲಿ ಘೋರ ರಾಕ್ಷಸರು, ಘೋರ ಪ್ರಾಣಿಗಳು ವಾಸಿಸುವ ಸ್ಥಳ. ಅಲ್ಲದೆ ಗೆಡ್ಡೆ ಗೆಣಸು ಹಣ್ಣು ಹಂಪಲನ್ನು ತಿಂದು ಕಾಲ ಕಳೆಯಬೇಕು. ನನ್ನ ಮಾತನ್ನು ಕೇಳು ಸೀತಾ, ನನ್ನ ಮಾತನ್ನು ಕೇಳು. ಪತಿಯು ಸನಿಹ ಸತಿಗೆ ಚಿರ ಸ್ವರ್ಗ ಸೋಪಾನ ಪತಿಯು ಸನಿಹ ಸತಿಗೆ ಚಿರ ಸ್ವರ್ಗ ಸೋಪಾನ ಇನಿಹ ದಾರಯೇ ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಿಮ್ಮನ್ನೇ ನಂಬಿರುವ ನಾನು ಆರಕ್ಷಣನು ಬಿಟ್ಟಿರಲಾರ ಪ್ರಭು. ನಾನು ನಿಮ್ಮ ಸಂಗಡ ಬರುವೆನು. ಸೀತಾ, ಜನಕನು ಪತ್ನಿ ಸಮೇತವಾಗಿ ಹೋಗಲು ಆಜ್ಞಾಪಿಸಿಲ್ಲ. ಆದ್ದರಿಂದ ನಾವು ಜನಕನ ಬಳಿಗೆ ಹೋಗಿ ಅವರ ಅಪ್ಪಣೆಯನ್ನು ಪಡೆದು ಹೋಗೋಣ. ನಡೆ ಸೀತಾ. ಸೀತಾ, ನಿಲ್ಲು. ಸಹೋದರನಿಗೆ ವಿಷಯ ತಿಳಿದಂತೆ ಕಾಣುತ್ತಿರುವುದು ಇತ್ತಲೇ ಬರುತ್ತಿರುವನು. ಏನ ಪೇಡ ಹಣ್ಣ ನೀನಾವಾತೆಯ ಏನ ಪೇಡ ಹಣ್ಣ ನೀನಾವಾತೆಯ ಸಹೋದರ ಶಾಂತನಾಗು. ಮಾನ
ನೀನು ಈ ನಾವಾಸೆಯ ಸಹೋದರ ಶಾಂತನಾಗು. ಸುಂದರಿ ಕೈಗೆಯು ಒಂದು ಖಾತಿಯದೆ ಸುಂದರಿ ಕೈಗೆಯು ಒಂದು ಖಾತಿಯದೆ ಇಂದು ರೀತಿ ಕೇಳಲೆ ತಂದೆ ಬೇಡ ಎಂದು ವಚನವ ತಂದೆ ಬೇಡ ಎಂದು ವಚನವ ಅಂದವಾದು ಏನು ಬೇಡ ಅಣ್ಣ ಈ ನಾವಾಸೆಯ ಏನು ಬೇಡ ಅಣ್ಣ ಈ ನಾವಾಸೆಯ ಆಗದ ಸೀತಾ ಸಹೋದರ ವಿಚಾರವಿರುವಂತೆ ಕಾಣುತ್ತಿರುವುದು. ವೃದ್ಧನು ಈ ಪರಿಗೈದನೆ ತಾನು ವೃದ್ಧನು ಈ ಪರಿಗೈದನೆ ತಾನು ಶ್ರದ್ಧೆಯಿಂದಲೇ ಯುದ್ಧದಲ್ಲಿ ಭರತನನ್ನು ಸಲ್ಲದು ಸಹೋದರ ಸಲ್ಲದು. ಯುದ್ಧದಲ್ಲಿ ಭರತನನ್ನು ಗೆದ್ದು ಬರುವೆ ಏನು ಬೇಡ ಅಣ್ಣ ಈ ನಾವಾಸೆಯ ಏನು ಬೇಡ ಅಣ್ಣ ಈ ನಾವಾಸೆಯ ಅಗ್ರಜ ಸಹೋದರ ಶಾಂತನಾಗು. ಜ್ಯೇಷ್ಠನಾದ ನಿನಗೆ ವನವಾಸ, ಕನಿಷ್ಠನಾದ ಭರತನಿಗೆ ಪಟ್ಟಾಭಿಷೇಕ. ಕಾಮಾಂತಕನಾದ ನಮ್ಮ ಜನಕನು ಆ ಹೆಂಗಸಿನ ಮಾತನ್ನು ಕೇಳಿ ಈ ರೀತಿ ಮಾಡಿರುವನೆ. ನಾನು ಜೀವಿಸಿರುವಾಗಲೇ ನೀನಲ್ಲದೆ ಮತ್ತೊಬ್ಬನು ಈ ರಾಜ್ಯವನ್ನು ಆಳುವುದು ಎಂದರೆ ಈ ಕಾರ್ಯಕ್ಕೆ ಅಡ್ಡಿ ಬಂದವರನ್ನು ಈಗಲೇ ಧ್ವಂಸ ಮಾಡಿ ಬರುವನು. ಬೇಡ ಸಹೋದರ. ನನಗೆ ಆಜ್ಞೆಯನ್ನು ಕೊಡುವಣ್ಣ. ಸಹೋದರ ಲಕ್ಷ್ಮಣ, ಅಣ್ಣ ಏನು ಈ ರೀತಿ ಮಾತನಾಡುತ್ತಿರುವೆ? ಪಿತೃವಾಕ್ಯ ಪರಿಪಾಲನೆ ಮಾಡುವುದು ನಿನ್ನ ಮತ್ತು ನನ್ನ ಕರ್ತವ್ಯವಲ್ಲವೇ ಸಹೋದರ? ಆದ್ದರಿಂದ ನೀನಿಲ್ಲಿಯೇ ತಂದೆ ತಾಯಿಯ ಸೇವೆಯನ್ನು ಮಾಡಿಕೊಂಡು ಭರತನ ರಾಜ್ಯ ಕಾರ್ಯದಲ್ಲಿ ಸಹಾಯಕನಾಗಿರು ಸಹೋದರ. ಅಣ್ಣ ಸಹೋದರ ಸಹರಿಯೇ ನಾಡ ತೋರೆವುದು ದ್ವಾರೆಯೇ ಸಹೋದರ ಶಾಂತನಾಗು. ಸರಿಯೇ ನಾಡ ತೋರೆವುದು ದೊರೆಯೇ ಹಾಗಲಿರುಳು ಪರಿತಪಿಸಿ ಪುರ ಜನರ ತೋರೆವುದು ಸರಿಯೇ ಅಣ್ಣ ಸಹೋದರ ಶಾಂತನಾಗಪ್ಪ. ರವಿಯಿಲ್ಲ ಕರು ಮರೆತು ಬಾಳಿದರು ತಾಯಿ ಮರೆವಳೆ ತನ್ನ ಕರುವ ಸಹೋದರ ಪ್ರತಿವಾತ್ಸಲ್ಯವನ್ನು ಮರೆತು ಬಾಳಿದರು ಮರೆವರೇ ಪುರ ಜನರು ನಿನ್ನ ಅಣ್ಣ ಸಹೋದರ ಶಾಂತನಾಗು. ನಗುವಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂದಾಯಿತೆ ಅಯೋಧ್ಯಾಪುರದ ಕದನ ರಾಮ ರಾಮ ರಾಮಚಂದ್ರ ಸಹೋದರ ಸಹೋದರ ಶಾಂತನಾಗುತ್ತ. ಅಣ್ಣ ಅಣ್ಣ ಸಹೋದರ ತಾವು ಈ ರೀತಿ ಆಜ್ಞಾಪಿಸಬೇಡಿ. ನಾನು ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರನು. ನಾನು ಸಹ ತಮ್ಮ ಜೊತೆಯಲ್ಲಿ ವನವಾಸಕ್ಕೆ ಬರೆದು ಕರೆದುಕೊಂಡು ಹೋಗಿ ಅಣ್ಣ, ಕರೆದುಕೊಂಡು ಹೋಗಿ.
ಸಹೋದರ ಲಕ್ಷ್ಮಣ, ಅಣ್ಣ ತಂದೆಯವರು ನನ್ನ ಮಗನಿಗೆ ಮಾತ್ರ ನೇಮಿಸಿರುವರೇ ಹೊರತು ನಿನಗೆ ಆಜ್ಞೆಯಲ್ಲೂ ಕೊಟ್ಟಿಲ್ಲವಲ್ಲ. ಆದ್ದರಿಂದ ತಂದೆಯವರ ಬಳಿಗೆ ಹೋಗೋಣ, ತಂದೆಯವರ ಅಪ್ಪಣೆಯನ್ನು ಪಡೆದು ಮುಂದೆ ಹೋಗೋಣ. ಬಾ ಸಹೋದರ. ಹಾಗಾಗಲಿ ನೀರಿ ಅಣ್ಣ. ಚಲವೋ ರಾಮನೊಳ್ಳು ಬೇಡ ಲಲನೆ ದಯದಿಂದ ನೋಡಿ ಕೈಗ ನನ್ನ ರಾಮ. ನಿಮ್ಮ ರಾಮನು? ನನ್ನ ರಾಮ. ಹೌದು, ನಿಮ್ಮ ರಾಮನೇ. ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾದಿ ರಾಮನೋ ಸುಗುಣಾದಿ ರಾಮನೋ
ಶರಣ ಪಿಡಿವೆ ಕರವ ಮುಗಿವೆ ಶರಣ ಪಿಡಿವೆ ಕಣ್ಣು ಹಲಾರೆತು ರಾಮನ ಕಡಿಗೆ ಕಣ್ಣು ಹಲಾರೆತು ರಾಮನ ಕಡಿಗೆ ಚಲವೋ ರಾಮನೊಳು ಬೇಡ ಲಲ್ಲನೆ ತಯದಿಂದ ಚಾಲವೋ ಕೈಕ ಈಗಲಾದರೂ ಹೇಳು ರಾಮನ ವನವಾಸ ಬಂದನ್ನು ಬಿಡಿಸು ತಪ್ಪಿಸು ದೇವಿ ತಪ್ಪಿಸು ಸಾಧ್ಯವಿಲ್ಲ. ನೀವೇನೇ